ಸ್ಪೋರ್ಟ್ಸ್ ವಾಟರ್ ಆಕ್ಟಿವಿಟೀಸ್ ಮಾಡ್ಬೇಕಂತ ಹೇಳ್ತಾ ಇದ್ವಿ. ನಾವು ಬಂದಿದ್ದು ಕೇರಿಂಗ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಕಡೆ ಅಂತ. ಅವ್ರದ್ದು ಅರೇಂಜ್ಮೆಂಟ್ಸ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಗೋವಾ ಬರಬೇಕು ಅನ್ನೋರು ನಿಜವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಆಗಬೇಕು. ನಿಮಗೆ ಒಬ್ಬೊಬ್ಬರಿಗೆ ಒಂದೊಂಥರ ಪ್ಯಾಕೇಜಸ್ ಇರುತ್ತೆ. ಕಪಲ್ಗೆ ಒಂದು ಪ್ಯಾಕೇಜ್ ಇರುತ್ತೆ, ಮತ್ತು ಗ್ರೂಪಲ್ಲಿ ಒಂದು ಪ್ಯಾಕೇಜ್ ಇರುತ್ತೆ. ಸೊ ನೀವು ಅವ್ರ ಹತ್ರ ಮಾತಾಡಿ ನಿಮ್ಗೆ ಯಾವ ಥರ ಬೇಕು ಅಂತ ನಿಮಗೆ ಚೂಸ್. ಆ್ಯಂಡ್ ನಾವು ಬಂದಿದ್ದು 3 nights 4 days ಪ್ಯಾಕೇಜ್ಗೆ. ಸೊ ಎಲ್ಲ ಲಂಚ್ ಡಿನ್ನರು ಎಲ್ಲ ಬ್ರೇಕ್ಫಾಸ್ಟು ಡಿನ್ನರ್ ಇರುತ್ತೆ, ಲಂಚ್ ಡಿನ್ನರ್ ಇರುತ್ತೆ. ಇನ್ನೊಂದು ಸೈಡ್ ಡಿನ್ನರ್ ಕೂಡ ಅರೇಂಜ್ ಮಾಡಿದ್ದು ನಮಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರು ಆಲ್ರೆಡಿ, ಚೆಕ್ ಮಾಡಿ. ಆ್ಯಂಡ್ ಇವತ್ತು ನಾವು ವಾಟರ್ ಸ್ಪೋರ್ಟ್ಸ್ ಆಡೋಕ್ಕೆ ಹೋಗ್ತಿದ್ದೀವಿ. ಇದು ಸ್ಕೂಬಾ ಡೈವಿಂಗ್, ಪ್ಯಾರಾಸೈಲಿಂಗ್, ಜೆಟ್ ಸ್ಕೈ, ಬಂಪರ್ ರೈಡ್, ಬನಾನಾ ರೈಡ್, ಇನ್ನಷ್ಟು ಸ್ಪೋರ್ಟ್ಸ್ ಇನ್ಕ್ಲೂಡ್ ಆಗಿದೆ. ಸೊ ಇವತ್ತು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಾನು ತೋರಿಸ್ತೀನಿ. ಸೊ ಏನಾದರೂ ಫುಲ್ ಲಂಚ್ ವೆಜಿಟೇರಿಯನ್ ಇರುತ್ತೆ, ನಾನ್ ವೆಜಿಟೇರಿಯನ್ ಆಪ್ಷನ್ ಇರುತ್ತೆ. ಆ್ಯಂಡ್ ಕಾಂಪ್ಲಿಮೆಂಟ್ರಿ ಸಾಫ್ಟ್ ಡ್ರಿಂಕ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಒಂದು ಬೋಟಲ್ಲಿ ಒಂದು 10 to 15 ಮೆಂಬರ್ಸ್ನ ಫಿಟ್ ಮಾಡ್ತಾರೆ. ಆ್ಯಂಡ್ ಎಲ್ಲರ ಕೈಯಲ್ಲೂ ಕೂಡ ನಂಬರ್ಸ್ ಹಾಕ್ತಾರೆ. ಸೊ ದ್ಯಾಟ್ ನಂಬರ್ಸ್ ಇಟ್ಕೊಂಡು ಅವ್ರು ಕೌಂಟ್ ಇಟ್ಕೋಬೋದು ಎಷ್ಟು ಜನ ಅಂಥೇಳಿ, ಯಾರೂ ಮಿಸ್ ಆಗಬಾರ್ದು ಅಂಥೇಳಿ. ಆ್ಯಂಡ್ ಅವರು ಸ್ಕೂಬಾ ಡೈವಿಂಗ್ಗೆ ಸ್ವಿಮ್ಮಿಂಗ್ ಸೂಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನಾವು ಪ್ಯಾಕೇಜಲ್ಲಿ ಹೋಗಿದ್ದರಿಂದ ನಮಗೆ ಸ್ವಿಮ್ಮಿಂಗ್ ಸೂಟ್ ಕಾಂಪ್ಲಿಮೆಂಟ್ರಿ ಇತ್ತು. ಮತ್ತು ಸ್ಕೂಬಾ ಡೈವಿಂಗ್ ದಿವಸ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಎರಡೂ ಅವರೇ ಪ್ರೊವೈಡ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಲೈಟ್ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಲಂಚ್ ನಾರ್ಮಲ್ ಲಂಚ್ ಇರುತ್ತೆ. ಫೈನಲಿ ನಾವು ಗ್ರ್ಯಾಂಡ್ ಹೈಲ್ಯಾಂಡ್ಗೆ ರೀಚ್ ಆದ್ವಿ. ನೆಕ್ಸ್ಟ್ ಅಲ್ಲಿ ಹೋಗಿದ ತಕ್ಷಣ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಅಂಡರ್ ವಾಟರ್ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಪ್ರೆಷರ್ನ, ಮತ್ತು ನಾವು ಬಾಯಲ್ಲೇ ಉಸಿರಾಡಬೇಕಾಗತ್ತೆ. ಮೂಗಲ್ಲಿ ಉಸಿರಾಡಿದ್ರೆ ಪ್ರೆಷರ್ ಜಾಸ್ತಿಯಾಗಿ ಕಿವಿ ನೋವು ಬರೋದು ಜಾಸ್ತಿ ಆಗುತ್ತೆ. ಸೊ ನಾವು ಅಲ್ಲಿ ಹೋದ್ಮೇಲೆ ಸೈನ್ ಲ್ಯಾಂಗ್ವೇಜೇ ಯೂಸ್ ಮಾಡಬೇಕು. ಸೊ ಸೈನ್ ಲ್ಯಾಂಗ್ವೇಜಲ್ಲಿ ನಮಗೆ ಯಾವ ಥರ ನಾರ್ಮಲಾಗಿದ್ದರೆ ಯಾವ ಥರ ಸೈನ್ ಲ್ಯಾಂಗ್ವೇಜ್ ತೋರಿಸ್ಬೇಕು, ಮತ್ತು ಕಷ್ಟ ಆಗ್ತಿದೆ ಮೇಲೆ ಹೋಗ್ಬೇಕಂದ್ರೆ ಯಾವ ಥರ ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು, ಎಮರ್ಜೆನ್ಸಿಯಾಗಿ ಬೇಗ ಮೇಲೆ ಹೋಗ್ಬೇಕಂದ್ರೆ ಅಂಡರ್ ವಾಟರಿಂದ ಯಾವ ಥರ ಸೈನ್ ಯೂಸ್ ಮಾಡಬೇಕು, ಪ್ರತಿಯೊಂದು ನೀಟಾಗೆ ನಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಹೇಳೋ ಥರ ನಾವು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದ್ರೆ ಫ್ಯಾಂಟಾಸ್ಟಿಕ್ಕಾಗಿ ಒಂದೊಳ್ಳೆ ಸ್ಕೂಬಾ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಾವು ಪಡಿಬೋದು. ಸೊ ನಾನು ಹೇಳಿದ ಥರ ಬಾಯಲ್ಲೇ ಉಸಿರಾಡೋಕ್ಕೆ ಪ್ರಯತ್ನ ಪಡಿ. ಮೂಗಲ್ಲಿ ಉಸಿರಾಡಿದ್ರೆ ಜಾಸ್ತಿ ಹೊತ್ತು ಸಸ್ಟೇನ್ ಆಗೋಕ್ಕಾಗಲ್ಲ, ಪ್ರೆಷರ್ಗೆ ಕಿವಿ ನೋವು ಬಂದುಬಿಡುತ್ತೆ. ಆ್ಯಂಡ್ ನಾವು ಇಷ್ಟಪಟ್ಟರೆ ಇನ್ನೂ ಡೀಪಾಗಿ ಕರ್ಕೊಂಡು ಹೋಗ್ತಾರೆ. ಅಂಡರ್ ವಾಟರ್ ನೇಚರ್ನ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನಮ್ಮನ್ನ ತಕ್ಷಣ ಅಂಡರ್ ವಾಟರ್ಗೆ ಕರ್ಕೊಂಡು ಹೋಗಲ್ಲ. ನೀರಿಗೆ ಇಳಿದಿದ್ಮೇಲೆ ಸ್ವಲ್ಪ ನಮಗೆ ಆಕ್ಸಿಜನ್ ಸಿಲಿಂಡರ್ ಯೂಸ್ ಮಾಡಿ ಹೆಂಗೆ ಮೌತಲ್ಲೇ ಬ್ರೀತಿಂಗ್ ಬ್ರೀತ್ ಔಟ್ ಮಾಡೋದು ಅಂತ ಕೂಡ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ನಾನು ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನೀವು ಕಪಲ್ ವಿಡಿಯೋ ಬೇಕಂದರೆ ಮುಂಚೆನೇ ಹೇಳಬೇಕು, ಆವಾಗ ಎಕ್ಸ್ಟ್ರಾ ಚಾರ್ಜಸ್ ಕಡಿಮೆ ಬೀಳುತ್ತೆ. ನಾವು ಮಿಸ್ಟೇಕ್ ಮಾಡಿದ್ವಿ, ನಾವು ಇಬ್ಬರು ಸಪ್ರೇಟಾಗಿ ಹೋದಾದ್ಮೇಲೆ ಹೇಳಿದ್ವಿ, ಸೊ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಯಿತು. ಬಟ್ ಕಪಲ್ ವಿಡಿಯೋ ಕೂಡ ತೆಕ್ಕೊಂಡ್ವಿ. 1 to 2 times ಎಕ್ಸ್ಪೀರಿಯನ್ಸ್ ಆಯ್ತು ಇಬ್ಬರಿಗೂ. ಸಕ್ಕದಾಗಿತ್ತು ಮಾತ್ರ.
ಸ್ಕೂಬಾ ಡೈವಿಂಗ್ ಮುಗಿದ ತಕ್ಷಣ ಸ್ವಲ್ಪ ಹೊತ್ತು ಅಲ್ಲೇ ಸ್ವಿಮ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಲೈಫ್ ಜಾಕೆಟ್ಸ್ ಹಾಕ್ಕೊಂಡು. ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬನಾನಾ ರೈಡಿಗೆ ಹೋದ್ವಿ. ಬನಾನಾ ರೈಡು ತುಂಬ ಭಯ ಆಗುತ್ತೆ ಅಂದ್ಕೊಂಡೆ, ಸ್ವಲ್ಪ ಸ್ಪೀಡಾಗಿ ಮಾಡಿಸ್ತಾರಂತ. ಬಟ್ ಅಷ್ಟೊಂದು ಸ್ಪೀಡ್ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಅದು ಕೂಡ ಒಂದು 5-6 ಮೆಂಬರ್ಸ್ ಒಟ್ಟಿಗೆ ಕೂರಿಸ್ಕೊಂಡು ಒಂದು ರೌಂಡ್ ಹಾಕಿ ಬರ್ತಾರೆ ಅಷ್ಟೇ. ಬಟ್ ಅದು ಕೂಡ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ನಾವು ಜೆಟ್ ಸ್ಕೈ ಆಡಿದ್ವಿ. ಜೆಟ್ ಸ್ಕೈ ತುಂಬ ಚೆನ್ನಾಗಿತ್ತು. ಬನಾನಾ ರೈಡಿಗೆ ಕಂಪೇರ್ ಮಾಡಿದ್ರೆ ತುಂಬ ಸ್ಪೀಡಾಗಿತ್ತು ಆ್ಯಂಡ್ ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಆ್ಯಂಡ್ ಇದಂತೂ ನಾನು ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ ಇದು ಕೂಡ. ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದು ಪ್ಯಾರಾಸೈಲಿಂಗ್. ಇದಂತೂ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅಂತಲೇ ಹೇಳ್ಬೋದು ವಾಟರ್ ಆ್ಯಕ್ಟಿವಿಟೀಸಲ್ಲಿ. ಇದನ್ನಂತೂ ನಾನು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಇತ್ತು ಫೀಲಿಂಗ್. ಆ್ಯಂಡ್ ಅದೊಂದು ಎಕ್ಸ್ಪೀರಿಯನ್ಸ್ ಮಾತ್ರ ಲೈಫ್ ಟೈಮಲ್ಲಿ ಎಲ್ಲರೂ ಒಂದ್ಸತಿ ಇದನ್ನು ಪ್ಯಾರಾಸೈಲಿಂಗ್ನ ಮಾಡಲೇಬೇಕು ಅಂತ ಹೇಳ್ತೀನಿ. ನಾನು ಯಾವುದೇ ವಾಟರ್ ಆ್ಯಕ್ಟಿವಿಟೀಸ್ ಹೋದರೆ ಫ್ಯೂಚರಲ್ಲಿ ಇದಂತೂ ಮಾಡೇ ಮಾಡ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಫಸ್ಟು ನಾವು ಜಸ್ಟ್ 1 ಮಿನಿಟ್ ಅಷ್ಟೇ, 1 ಮಿನಿಟಿಗೆ ಮಾತ್ರ ನಮಗೆ ಕಾಂಪ್ಲಿಮೆಂಟ್ರಿ ಇದ್ದಿದ್ದು. ಬಟ್ ಅದು ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಿ ಎಕ್ಸ್ಟ್ರಾ 2 ಮಿನಿಟ್ಸ್ ಮಾಡ್ತೀವಿ ಅಂಥೇಳಿ ಹೇಳಿದ್ವಿ. ಸೊ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ, ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಪ್ಯಾಕೇಜ್ ಬಿಟ್ಟು. ಬಟ್ ಅದು ವರ್ತ್ ಅಂತಲೇ ಹೇಳ್ತೀನಿ ನಿಜ. ಮತ್ತು ಅದು ಕೂಡ ಮಿನಿಮಲ್ ಆಗೇ ಇತ್ತು ಎಕ್ಸ್ಟ್ರಾ ಚಾರ್ಜಸ್ ಕೂಡ. ಆ್ಯಂಡ್ ನಿಜ ಹೇಳಬೇಕು, ಎಕ್ಸ್ಪೀರಿಯನ್ಸ್ ಟಾಪ್ ನಾಚ್. ಫಸ್ಟು ಸ್ಟಾರ್ಟಿಂಗ್ ಭಯ ಇತ್ತು, ಸ್ವಲ್ಪ ನಮ್ಮನ್ನ ನೀರಲ್ಲಿ ಡಿಪ್ ಮಾಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಎತ್ತರಕ್ಕೆ ಹೋಗ್ತೀವಿ, ಆಕಾಶದಲ್ಲೇ ಹಾರಾಡ್ತಿದ್ದೀವೇನೋ ಅನ್ನೋ ಒಂದು ಫೀಲ್ ನಿಜ ಸಕ್ಕತ್ತಾಗಿತ್ತು. ಆ್ಯಂಡ್ ಅದನ್ನು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಅದನ್ನು ಒಂದು ಫೀಲ್ನ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಇಟ್ ವಾಸ್ ವರ್ತ್ ಇಟ್ ವಾಸ್ ಮೈ ಫೇವ್ರೆಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ಲಾಸ್ಟ್ ಬಂಪರ್ ರೈಡು, ಇದಂತೂ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಸ್ಟಾರ್ಟಿಂಗ್ ಭಯ ಆಯ್ತು ನನಗೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಚೆನ್ನಾಗಿತ್ತು. ಮಧ್ಯದಲ್ಲಿ ಒಂದ್ಸತಿ ಬೀಳಂಗೆ ಆಯಿತು, ಬಟ್ ಗಟ್ಟಿಯಾಗಿ ಹೋಲ್ಡ್ ಮಾಡಿದೆ. ಸೊ ಬಿದ್ದರೂ ಕೂಡ ಏನೂ ಆಗೋಲ್ಲ, ಲೈಫ್ ಜಾಕೆಟ್ಸ್ ಇರುತ್ತಲ್ಲ. ಬಟ್ ಫೈನಲಿ ತುಂಬ ಎಂಜಾಯ್ ಮಾಡಿದೆ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಕೂಡ.
ಸೊ ನೋಡಿದ್ರಲ್ಲ ಇಷ್ಟು ಗೇಮ್ಸ್ನ ಮಾಡಿದ್ರಿ ಮತ್ತು ಸಕ್ಕದಾಗಿದೆ ಎಲ್ಲ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಟಾಪ್ ನಾಚ್ ಅಂದರೆ ಸ್ಕೂಬಾ ಡೈವಿಂಗ್ ಆ್ಯಂಡ್ ಪ್ಯಾರಾಸೈಲಿಂಗ್ ಇವೆರಡು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೋರೋವರ್ ನಿಮಗೆ ವಾಟರ್ ಗೇಮ್ಸ್ ಆಗಲಿ ವಾಟರ್ ಆ್ಯಕ್ಟಿವಿಟೀಸ್ ಆಗಲಿ ಏನೇ ಒಂದು ಗೋವಾ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಾನು ಹೇಳಿದ ಥರ ಕೇರಿಂಗ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಬರ್ತಾರೆ. ನಿಜವಾಗ್ಲೂ ಗೋವಾ ಒಂದು ಅಡ್ವೆಂಚರಸ್ ಪ್ಲೇಸ್ ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಮತ್ತು ಇಲ್ಲಿನ ಎಲ್ಲ ಒಂದು ಬ್ಯೂಟಿಫುಲ್ ಎನ್ವೈರ್ಮೆಂಟ್ ಮತ್ತು ಪ್ಲೇಸಸ್ ಕೂಡ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಮ್ಮು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಡೇ ಬ್ಯಾಕ್ ಟು ಬ್ಯಾಂಗ್ಳೂರ್ ಫ್ಲೈಟಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಹಿಂಗೆ ಸಪೋರ್ಟ್ ಮಾಡ್ತೀರಿ. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಬಾಯ್.